ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ ರೆಸಿಪಿ ಎಗ್ ರೈಸ್ ತೋರಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ನೋಡೋಣ. ಮೊದಲಿಗೆ ನಾನು ಈರುಳ್ಳಿ ದಪ್ಪ ಹಚ್ಕೊಂಡಿದ್ದೀನಿ, 1.5 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು 3 ಹಸಿಮೆಣಸಿನ್ಕಾಯಿ, ಅದನ್ನು ಮಧ್ಯಕ್ಕೆ ಹಾಗೆ ಸೀಳಿದ್ದೀನಿ ಅಷ್ಟೇ. ಮತ್ತು ಒಂದು ಅರ್ಧ ನಿಂಬೆಹಣ್ಣು, ಒಂದು ಚಿಕ್ಕದು ಟೊಮ್ಯಾಟೊ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಮೊಟ್ಟೆ. ಬನ್ನಿ ಇವಾಗ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಫಸ್ಟು ಒಂದು 1/2 ಕಪ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಕಾಯಬೇಕು. ಮತ್ತು ಇದಕ್ಕೆ ನಾನು ರೈಸ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಉದ್ದುದ್ರಾಗಿ ರೈಸ್ ಮಾಡ್ಕೋಬೇಕು, ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ನಾವು ದಪ್ಪಾಗಿ ಹಚ್ಚಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಉದ್ದುದ್ದಕ್ಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ನಾವು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಬೇಗ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಸಾರಿ ಫ್ರೆಂಡ್ಸ್, ಕರೆಂಟ್ ಹೋಯಿತು, ಸೊ ನಿಮಗೆ ಲೈಟ್ ಸ್ವಲ್ಪ ಡಿಮ್ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ದಪ್ಪಕ್ಕೆ ಈರುಳ್ಳಿ ಹಚ್ಚಿರೋದ್ರಿಂದ, ಉದ್ದುದ್ದಕ್ಕೆ ಎಲ್ಲ ಹಚ್ಚಿರೋದ್ರಿಂದ ಬಾಯಿಗೆ ಸಿಗುತ್ತೆ ಈರುಳ್ಳಿ. ಸೊ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಸಣ್ಣಕ್ಕೆ ಹಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಅದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಕೂಡ ಟೇಸ್ಟ್ ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಹಾಗೆ ಚೆನ್ನಾಗಿ ಅದು ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನಾನು ನಿಮಗೆ ಹೇಳಿದ್ದೀನಿ, ಟೊಮೆಟೊ ಯಾವಾಗಲೂ ಬೇಗ ಫ್ರೈ ಆಗಬೇಕು ಅಂದರೆ ಈಗ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು, ಆಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ ಇವಾಗ ಗರಂ ಮಸಾಲ, ಅಚ್ಚ ಖಾರದ ಪುಡಿ ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಣ್ಣೆಲಿ ಫ್ರೈ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬಿಡುತ್ತೆ. ಟೊಮೊಟೊ ಕೆಚಪ್, ಸೋಯಾ ಸಾಸ್. ನಾನು ಸೋಯಾ ಸಾಸ್ ನಿಮಗೆ ಇಲ್ಲಿ ಸ್ಕಿಪ್ ಆಗೋಗಿದೆ. ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಸಾಸ್, ವಿಡಿಯೋ ಮಾಡುವಾಗ ಮೋಸ್ಟ್ಲಿ ಅದೆಲ್ಲೋ ಸ್ಕಿಪ್ ಆಗಿದೆ, ಗೊತ್ತಾಗಿಲ್ಲ ನನಗೆ.
ಸೊ ಚೆನ್ನಾಗಿ ಆಯಿಲಲ್ಲೆಲ್ಲ ಫ್ರೈ ಆಗಬೇಕು. ನೀರೇನು ಬೇಕಾಗಲ್ಲ, ಇದಕ್ಕೆ ನೀರು ಹಾಕಬೇಡಿ. ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಎಣ್ಣೆಲಿ. ಸೊ ಇವಾಗ ನಾವು ಇದಕ್ಕೆ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಆ ಕಡೆ ಎಲ್ಲ ಸ್ಪ್ರೆಡ್ ಮಾಡಿಬಿಡಿ. ಮಧ್ಯದಲ್ಲಿ ಗ್ಯಾಪ್ ಬೇಕು ನಮ್ಗೆ ಮೊಟ್ಟೆ ಹಾಕೋದಕ್ಕೆ. ಇವಾಗ ಮೊಟ್ಟೆ ಒಂದೊಂದಾಗಿ ಒಡೆದು ಹಾಕ್ಕೊಳ್ಳೋಣ. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್. ನೀವು ಮೊಟ್ಟೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ರೈಸ್ ಹಾಕ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆಯಿಂದ ಶೀತ ಬಂದುಬಿಡುತ್ತೆ. ಫುಲ್ಲು ಕಡಿಮೆ ಉರಿ ಮಾಡಿಕೊಂಡು ಮೊಟ್ಟೆ ಹಾಕ್ಕೊಳ್ಳಿ. ನಮ್ಮನೆ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬಿಸಿಲೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎಲ್ಲ ಮೊಟ್ಟೆನೂ ಹೀಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಆಮೇಲೆ ಈ ರೀತಿ ಮಸಾಲೆ ಎಲ್ಲ ಮೇಲ್ಮೇಲೆ ಹಾಕೋಣ. ಹಾಗೆ ಬಿಡೋದ್ರಿಂದ ಅದು ಸ್ವಲ್ಪ ನಮಗೆ ಆಮ್ಲೆಟ್ ಟೈಪ್ ಆಗುತ್ತೆ ಕೆಳಗಡೆ. ಆವಾಗ ನಮಗದು ಪೀಸ್ ಪೀಸ್ ಥರ ಸಿಗುತ್ತೆ ನಾವು ತಿನ್ನುವಾಗ. ಸ್ವಲ್ಪ ಪೆಪ್ಪರ್, ಇಲ್ಲಾಂದರೆ ನಾವು ಈಗಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಫುಲ್ಲು ಚೂರು ಚೂರಾಗಿ ಹೋಗುತ್ತೆ, ನಮಗದು ಮೊಟ್ಟೆ ಪೀಸು ಸಿಗೋದಿಲ್ಲ ಬಾಯಿಗೆ. ಸೊ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಆಮೇಲಿಂದ ಮಿಕ್ಸ್ ಮಾಡೋದ್ರಿಂದ ನಮಗದು ಸ್ವಲ್ಪ ಪೀಸ್ ಪೀಸ್ ಥರ ಸಿಗುತ್ತೆ. ಉರಿ ಕಡಿಮೆಲೇ ಇರಲಿ ನೋಡಿ. ಸಿಂಪಲ್ ಇದು, ಯಾರು ಬೇಕಾದರೂ ಮಾಡ್ಕೋಬೋದು. ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕಡಿಮೆ ಉರಿಲೇ ಇರಬೇಕು, ನಾವು ಮೊಟ್ಟೆ ಹಾಕಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಬೇಗ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕದು. ಒಬ್ಬೊಬ್ಬರು ಮಕ್ಕಳು ತಿನ್ನೋದಿಲ್ಲ ಮೊಟ್ಟೆ ಎಲ್ಲ ಬೇಯಿಸಿದ್ದು ಕೊಟ್ಟಿದ್ದೆಲ್ಲ. ಈ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ, ತಿಂತಾರೆ. ಮಕ್ಳಿಗೆ ಸರ್ವ್ ಮಾಡುವಾಗ ಯಾವಾಗಲೂ ಅಟ್ರಾಕ್ಟಿವ್ ಆಗಿ ಮಾಡಬೇಕು, ಆವಾಗ ಅವ್ರು ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ನೋಡೋದಕ್ಕೆ ಇಷ್ಟ ಆಯಿತು ಅಂದರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಆಗ್ತಾಯಿದೆ ನೋಡಿ, ಅದೆಲ್ಲ ಉದ್ದುದ್ರಾಗಿ ಬಿಟ್ಕೊಂಡಿದೆ. ನಾವು ಇದು ಬೆಂದಿದೆಯಾ ಅಂತ ನೋಡೋದಕ್ಕೆ ಹೀಗೆ ಮಾಡಿದಾಗ ಅಲ್ಲಿ ಸೌಟಲ್ಲಿ ಎಣ್ಣೆ ಜಿಡ್ಡು ಥರ ಬರಬೇಕು. ಇನ್ನು ನೀರು ಥರ ಬಂದರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತ. ಆ ಥರ ನೀರು ಥರ ಬಂದ್ರೇ ನಮಗೆ ಒಂಥರ ಸ್ಮೆಲ್ ಬರುತ್ತೆ, ಸಿಂಡು ಸ್ಮೆಲ್ ಬರುತ್ತೆ. ತಿಂದಾಗ ಪಾತ್ರೆಗಳು ಎಲ್ಲನೂ ಸ್ಮೆಲ್ ಬರುತ್ತೆ. ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಯಾವ ಸ್ಮೆಲ್ಲು ಬರೋದಿಲ್ಲ.
ಮೊಟ್ಟೆ ಎಗ್ ಬುರ್ಜಿ ಮಾಡುವಾಗಲೂ ಅಷ್ಟೇ, ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಆಲ್ಮೋಸ್ಟ್ ಆಗಿದೆ ಇವಾಗ. ಫೈನಲಿ ಲೆಮನ್ ಹಾಕ್ಕೊಳ್ಳೋಣ. ನೀವು ಲೆಮನ್ ಬದಲು ವಿನಿಗರ್ ಇದ್ದರೂ ಕೂಡ ಅದನ್ನು ಹಾಕ್ಕೋಬೋದು. ನಿಮ್ಮ ಚಾಯ್ಸು. ಸೊ ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ. ನೀವು ಸ್ಟವ್ ಆಫ್ ಮಾಡಿ ಕೆಳಗಿಟ್ಕೊಂಡು ಕಲಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಡ್ಬೋದು. ನಿಮಗೆ ಹಾಗೆ ಸ್ಟವ್ ಮೇಲೆ ಆಗಲ್ಲ ಅಂದರೆ, ಇಲ್ಲ ಆಗುತ್ತೆ ಅನ್ನೋರಿದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಳಿ. ಉದ್ದುದ್ರಾಗಿ ಮಾಡ್ಕೋಬೇಕು, ಆವಾಗನೇ ಫ್ರೈಡ್ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ. ನಿಮಗೆ ಅನ್ನ ಉದ್ದುದ್ರಾಗಿ ಬೇಕು ಫ್ರೈಡ್ ರೈಸ್ಗೆಲ್ಲ ಅಂತ ಇರೋರು, ನಾವು ಕುಕ್ಕರ್ಗೆಲ್ಲ ಅನ್ನಕ್ಕಿಡುವಾಗ ನೀರಿಟ್ಟ ಮೇಲೆ ಅದಕ್ಕೆ ಒಂದು ಅರ್ಧ ಲೆಮನ್ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ, ಆವಾಗ ಅನ್ನ ಉದ್ದುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆಲ್ಲ. ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಬೇಕು ಅಂದರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೋಬೇಕು ಅಂದರೆ, ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ತುಂಬ ಖಾರ ತಿಂತೀವಿ ಅಂತ ಇರೋರು. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸ್ಪ್ರಿಂಗ್ ಆನಿಯನ್ ಸಿಕ್ಕಿದ್ರೂ ಕೂಡ ಅದನ್ನು ಫ್ರೈಡ್ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಈರುಳ್ಳಿ ಹೂವು ಅಂತ ಎಲ್ಲ ಮಾರ್ತಾರೆ ನೋಡಿ ಮಾರ್ಕೆಟ್ನಲ್ಲೆಲ್ಲ ಇವಾಗ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ರೆಡಿ ಟು ಈಟ್. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ, ನಾ ಆಗಲೇ ಹೇಳ್ದಾಗಲೇ ಮೊಟ್ಟೆ ಎಲ್ಲ ಕಾಣಿಸ್ತಾ ಇದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿ ಮನೇಲಿ ಟ್ರೈ ಮಾಡಿ ನಂಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಬಾಯ್ ಬಾಯ್, ಟೇಕ್ ಕೇರ್.